ದಿನಾಂಕ 1/6/2026 ಮಧ್ಯರಾತ್ರಿ ಸುಮಾರು 12:30 ಗಂಟೆ ಸಮಯದಲ್ಲಿ ಮಾಜಿ MLC ಆಗಿರತಕ್ಕಂಥ ಶ್ರೀ ದಯಾನಂದ ರೆಡ್ಡಿ ಅವರು ಅವ್ರಿಗೆ ಸೇರಿರ್ತಕ್ಕಂಥ ಗೋಲ್ಡ್ ಕಾಯಿನ್ ಕ್ಲಬ್ನಿಂದ ಸುಮಾರು 12:30 ಗಂಟೆಗೆ ಆಚೆ ಬರ್ತಾರೆ. ಬಂದು ಮನೆಗೆ ಹೋಗ್ತಾರೆ ಟೊಯೋಟಾ ವೆಲ್ಫೇರ್ ಕಾರಲ್ಲಿ ಆತನು ಮತ್ತು ಡ್ರೈವರ್. ಆವಾಗ ಟೂ ವೀಲರ್ಸಲ್ಲಿ ಮತ್ತು ಆಲ್ಟೋ ಕಾರಲ್ಲಿ ಅವರು ವೆಹಿಕಲ್ನೇ ಫಾಲೋ ಅಪ್ ಮಾಡಿಕೊಂಡು ಎರಡು ಟೂ ವೀಲರ್ ಮುಂದೆ ಹೋಗಿ ಅಡ್ಡ ನಿಲ್ಲಿಸ್ತಾರೆ. ಆವಾಗ ಇವರು ಏನಪ್ಪ ಅಂತ ನೋಡಿದಾಗ, ಇಲ್ಲ ಸರ್ ನಿಮ್ಗೆ ಗಿಫ್ಟ್ ಬಂದಿದೆ ಕೊರಿಯರ್ ಮುಖಾಂತರ, ನಿಮ್ಗೆ ಕೊಡಬೇಕು ಅಂತ ಹೇಳ್ತಾರೆ. ಆಗ ಡ್ರೈವರು ಗ್ಲಾಸ್ ಇಳಿಸಿ ಕೆಳಗಡೆ ಇಳಿತಾನೆ. ಆ ಟೂ ವೀಲರಲ್ಲಿ ಇರ್ತಕ್ಕಂಥವ್ರು, ಕಾರಲ್ಲಿ ಇರ್ತಕ್ಕಂಥವ್ರು ದಿಢೀರನ್ನೇ ಡ್ರೈವರ್ ಸೀಟ್ಗೊಬ್ಬರು ಕೂತ್ಕೋತಾರೆ. ಹಿಂದ್ಗಡೆ ದಯಾನಂದ ರೆಡ್ಡಿ ಹಿಂದೆ ಸೀಟಲ್ಲಿ ಕೂತ್ಕೋತಾರೆ. ಅವ್ರ ಹತ್ರ ಇರ್ತಕ್ಕಂಥ ಗನ್ ತೋರಿಸಿ ಎದುರಿಸಿ ನೀವು ನಡೀರಿ ಅಂತ ಬೆಳಗಿನ ಜಾವದವರೆಗೂ ಅಲ್ಲಿ ಇಲ್ಲೆಲ್ಲ ಸುತ್ತಾಡಿಸ್ತಾರೆ. ಸುತ್ತಾಡಿಸಿ ಹಣಕ್ಕಾಗಿ ಒತ್ತಾಯ ಮಾಡ್ತಾರೆ. ನಮಗೆ ನಿಮ್ಮನ್ನು ಯಾರೋ ಸುಪಾರಿ ಕೊಟ್ಟಿದ್ದಾರೆ 10 ಲಕ್ಷಕ್ಕೆ 10 ಕೋಟಿಗೆ, ನೀವು ನೋಡಿದ್ರೆ ಒಳ್ಳೆಯವರಿದ್ದೀರಿ, ನಾವು ನಿಮಗೆ ಸಾಯಿಸೋಕ್ಕೆ ಮನಸ್ಸಿಗೆ ಬರ್ತಾ ಇಲ್ಲ, ನಾವು ಅವ್ರ ಹತ್ರ 10 ಕೋಟಿ ಇಸ್ಕೊಂಡಿದ್ದೀವಿ, ಅದರಲ್ಲಿ 3 ಕೋಟಿ ಖರ್ಚು ಮಾಡಿಬಿಟ್ಟಿದ್ದೀವಿ, ಆ 3 ಕೋಟಿ ಕೊಡಿ, ನಾವು ನಿಮ್ಮನ್ನು ಬಿಟ್ಬಿಡ್ತೀವಿ ಅಂತಾರೆ. ಇಲ್ಲಪ್ಪ ನನ್ನ ಹತ್ರ ಇಲ್ಲ, ನಂದು ಬ್ಯಾಂಕಲ್ಲಿದೆ, ನಾಳೆ ಬೆಳಗ್ಗೆ ಬ್ಯಾಂಕ್ ಓಪನ್ ಆದಮೇಲೆ ನಾನು ಕೊಡ್ತೀನಿ, ನಾನು ಬಿಟ್ಬಿಡಿ ಅಂತ ಇದನ್ನ ರಿಕ್ವೆಸ್ಟ್ ಮಾಡ್ಕೋತಾನೆ ಅವ್ರಿಗೆ. ಆವಾಗ ಆಯಿತು ನೀವು ಒಳ್ಳೆಯವರಿದ್ದೀರಿ ಅಂತ ಹೇಳ್ಬಿಟ್ಟು ಹೇಳಿ ಅವ್ರನ್ನ ನಮ್ಮ ಸೂರ್ಯನಗರ ಲಿಮಿಟ್ಸಲ್ಲಿ ಬಿಡ್ತಾರೆ. ಬಿಟ್ಟು ಅವ್ರ ಫೋನ್ ನಂಬರ್ ಒಂದು ಕೊಡ್ತಾರೆ. ಫೋನ್ ನಂಬರ್ ಒಂದು ಕೊಟ್ಟಾದ ನಂತರ ಈತನು ಪೊಲೀಸ್ ಸ್ಟೇಷನ್ ಹತ್ತು ಬೆಳಗ್ಗೆ ಬಂದು ಕಂಪ್ಲೇಂಟ್ ಕೊಡಲಿಕ್ಕೆ ಬರ್ತಾರೆ. ಈ ಘಟನೆ ಎಲ್ಲ ಹೇಳ್ತಾರೆ, ಕಂಪ್ಲೇಂಟ್ ಎಲ್ಲ ಬರ್ಕೊಡ್ತಾರೆ. ನಾವು ಪ್ರಕರಣ ಪರಿಶೀಲಿಸಿ ಸ್ಥಳ ಪರಿಶೀಲಿಸಿದಾಗ ಅದು ಸೂರ್ಯನಗರ ಲಿಮಿಟ್ಸ್ ಬರ್ತಾಯಿತ್ತು. ಇಮಿಡಿಯೇಟ್ಲಿ FIR ಹಾಕ್ತೀವಿ. ಆ FIR ಹಾಕಿದ ತಕ್ಷಣ ಆತನಿಗೆ ಫೋನ್ ಬರ್ತದೆ. ಏನು ನಂಬರ್ ಕೊಟ್ಟಿದ್ರು ಆ ನಂಬರಿಂದ ಫೋನ್ ಬರ್ತದೆ. ಈಗ ನೀವು ಹೇಳಿದ್ರಲ್ಲ ಎಲ್ಲಿಗೆ ಬರೋಣ ಏನು ಅಂತ. ಆಯಿತು, ಬ್ಯಾಂಕ್ 11 ಗಂಟೆಗೆ ಬರೋದು, ಓಪನ್ ಆಗೋದು, ನಾವು ಕೊಡ್ತೀನಿ, ಇಂಥ ಸ್ಕೂಲ್ ಹತ್ರ ಬನ್ನಿ 11 ಗಂಟೆಗೆ, ನಾನು ಬ್ಯಾಂಕಲ್ಲಿ ಡ್ರಾ ಮಾಡ್ಕೊಂಡು ಇಟ್ಕೊಂಡಿರ್ತೇನೆ ಅಂತ ಇದನ್ನ ಕಂಪ್ಲೇಂಟ್ ಕೊಟ್ಟಿದ್ದ. ನಮ್ಮ ಸಿಬ್ಬಂದಿ ಎಲ್ಲ ಅಲ್ಲಿ 11 ಗಂಟೆಗೆ ವೆಯ್ಟ್ ಮಾಡ್ತಾಯಿದ್ರು. ಸೊ ದುಡ್ಡನ್ನು ರೆಡಿ ಮಾಡ್ದಂಗೆ ಬಾಕ್ಸ್ಗಳು ರೆಡಿ ಮಾಡಿ ಎತ್ಕೊಂಡು ಹೋಗಿದ್ರು. ಅವರಿಬ್ಬರು ಬಂದರು. ಇಬ್ಬರು ಬಂದಾಗ ನಮ್ಮ ಪೊಲೀಸರು ಅವ್ರನ್ನ ಹಿಡ್ಕೊಂಡ್ರು. ಆವಾಗ ಇಬ್ಬರ ಪೈಕಿ ಒಬ್ಬ ಪ್ರವೀಣ್ ಅಂತ, ಆತನು ಎಕ್ಸ್-ಮಿಲಿಟರಿ ಮ್ಯಾನ್ ಆಗಿರ್ತಾನೆ, ಪ್ರವೀಣ್ ಅಂತ. ಇನ್ನೊಬ್ಬರು ಮಾರ್ಟಿನ್ ಅಂತ, ಇನ್ನೊಬ್ಬ ರೋಮಿ ಮಾರ್ಟಿನ್ ಅಂತ. ಈ ಇಬ್ಬರನ್ನೂ ಅರೆಸ್ಟ್ ಮಾಡಿಕೊಂಡಾಗ ಮತ್ತೆ ಅವ್ರನ್ನ ವಿಶೇಷವಾಗಿ ನಾವು ತನಿಖೆ ಮಾಡಿದಾಗ ಅವ್ರ ಜೊತೆಗೆ ಇನ್ನೊಬ್ಬರು ಅಚ್ಚು ಅಲಿಯಾಸ್ ಆದರ್ಶ್ ಅಂತ, ಅತೀಕ್ ಅಂತ, ಈ 4 ಜನ ಸೇರಿ ಮಾಡಿರ್ತಾರೆ. ಸೊ 4 ಜನ ಈಗ ದಸ್ತಗಿರಿ ಮಾಡಿದೆ. ಕೇಸ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್, ತನಿಖೆ ಮಾಡ್ತಾಯಿದ್ವಿ. ಇದು ನಮ್ಮ ಸ್ಥಳೀಯ ಪೊಲೀಸರು, ಸೂರ್ಯನಗರ ಪೊಲೀಸರು ಒಳ್ಳೆ ಕೆಲಸ ಮಾಡಿಸಿದ್ದಾರೆ. ಇದು ಪ್ರಶಂಸನೀಯವಾದದ್ದು. ವಿತಿನ್ ಎ ಡೇ ಇದು ನಾವು ಕಾರ್ಯಾಚರಣೆ ಮಾಡಿ ಅವ್ರನ್ನ ದಸ್ತಗಿರಿ ಮಾಡಿರ್ತೀವಿ. ಮತ್ತು ದಯಾನಂದ ರೆಡ್ಡಿ ಆಲ್ಸೋ ವೆರಿ ಹ್ಯಾಪಿ. ಇಲ್ಲ, ಪಿಸ್ತೂಲ್ನ ಅದನ್ನೇನು ಮಾಡ್ತಾರೆ ಅಂತಂದರೆ, ಈ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾನೆ. ಆಟಿಕೆ ಪಿಸ್ತೂಲು, ಇಟ್ ಇಸ್ ನಾಟ್ ಒರಿಜಿನಲ್ ಪಿಸ್ತೂಲು, ಇದು ಆಟಿಕೆ ಪಿಸ್ತೂಲು. ಏನು ಪ್ರತಿರೋಧ ನೋಡೋಕ್ಕೆ ಅವರು ಇಮಿಡಿಯೇಟ್ಲಿ ವೆಪನ್ ನೋಡಿದ್ರಲ್ಲ, ಭಯ ಬಿದ್ದುಬಿಟ್ರು. ಸೊ ಹಾಗಾಗಿ ಈಸಿಯಾಗಿ ಬಟ್ ದಯಾನಂದ ರೆಡ್ಡಿ ಪೇಷನ್ಸನ್ನು ಒಪ್ಕೋಬೇಕು. ಆತನ ಸೆನ್ಸ್, ಟೈಮ್ ಸೆನ್ಸ್ ಅಂತಾರಲ್ಲ, ಅದರಿಂದ ಆತನು ಭಾರಿ ಯಶಸ್ವಿಯಾಗಿ ಅವ್ರನ್ನ ನಮ್ಗೆ ಇಟ್ಕೊಡ್ಲಿಕ್ಕೆ ಸಹಾಯ ಮಾಡ್ತಾರೆ. ಬಟ್ ಇದನ್ನು ಇನ್ನೂ ತನಿಖೆಯಲ್ಲಿದೆ. ಯಾಕಾಗಾಯಿತು, ಆತನಿಗೆ 10 ಕೋಟಿಗೆ ಯಾರು ಸುಪಾರಿ ಕೊಟ್ಟರು, ಅವನ್ನೆಲ್ಲ ವಿಚಾರಣೆಯಿಂದ ಮುಂದೆ ತಿಳಿದು ಬರ್ತದೆ. ಅದರ ಬಗ್ಗೆ ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ವಿ. ಈಗ ಫರ್ದರ್ ಇನ್ವೆಸ್ಟಿಗೇಷನ್ ತಗೋತೀವಿ, ಆವಾಗ ಡೀಟೇಲ್ ಗೊತ್ತಾಗ್ತದೆ.